8th ವಂಡರ್ ಆಫ್ ದ ವರ್ಲ್ಡ್. ಬೆಂಗಳೂರಲ್ಲಿ, ಇಡೀ ಇಂಡಿಯಾದಲ್ಲಿ ಹುಡುಕಿದ್ರೆ ಎಲ್ಲೂ ಸಿಗದೇ ಇರೋಂಥ ಒಂದು ವಂಡರ್ ತೋರಿಸ್ತೀನಿ ಬನ್ನಿ. ಗುಡ್ ಮಾರ್ನಿಂಗ್. ಬೆಳಗ್ಗೆ 5:30ಗೆ ಮ್ಯೂನಿಕ್ ಸೆಂಟ್ರಲ್ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. 3:30ಗೆಲ್ಲ ಎದ್ಬಿಟ್ಟು 4:15ಗೆ ಹೊರಟು ಅಲ್ಲಿಂದ ಲೋಕಲ್ ಟ್ರೈನ್ಸ್ ತಗೊಂಡು ಅಂತೂ ಬಂದ್ವಿ. 5:30ಗೆ ಇಲ್ಲಿಂದ ಟ್ರೈನ್ ಇದೆ ನಾಯ್ಸ್-ವೈನ್ಸ್ಟೈನ್ ಕಾಸಲ್ಗೆ. ಆ್ಯಕ್ಚುಲಿ ಒಂದು 3 ಗಂಟೆ ಬೇಕಂತ ಇಲ್ಲಿಂದ ಹೋಗ್ಲಿಕ್ಕೆ. ಆ್ಯಂಡ್ 9:20 ಎಕ್ಸಾಕ್ಟಾಗಿ ನನ್ನ ಬುಕ್ಕಿಂಗ್ ಇದೆ. ಸೊ ಈವನ್ ಇಫ್ ಯು ಆರ್ ಲೇಟ್ ಬೈ 5 minutes ಬುಕ್ಕಿಂಗ್ ಆನ್. ಸೊ ನೋಡೋಣ ಹೋಗೋಕ್ಕಾಗತ್ತಾ, ಮಿಸ್ ಮಾಡ್ತೇವ ಏನು ಅಂತ. Hello, good morning. ಬೈದು ನಮ್ಮ ಹತ್ರ ಜರ್ಮನ್ ಮಂತ್ಲಿ ಪಾಸ್ ಇದೆ, 63 euros ಕೊಟ್ಟು ತಗೊಂಡಿದ್ದು. ಸೊ ಜರ್ಮನಿಯಲ್ಲಿರೋ ಎಲ್ಲ ಬಸ್ಸು, ಸೆಕೆಂಡ್ ಕ್ಲಾಸ್ ಟ್ರೈನು ಎಲ್ಲ ಅದರಲ್ಲೇ ಬರುತ್ತೆ. ಸಪ್ರೇಟಾಗಿ ಟಿಕೆಟ್ ತಗೋಬೇಕಾಗಿದ್ದೇನಿಲ್ಲ. ಬಟ್ ಇಫ್ ಯು ವಾಂಟ್ ಟು ಬೈ ಟಿಕೆಟ್ಸ್ ಲೋಕಲಿ, ಐ ವುಡ್ ಸಜೆಸ್ಟ್ ಯು ಟು ಟೇಕ್ ಡೈಲಿ ಪಾಸಸ್. ಇಲ್ಲಾಂದರೆ ಟ್ರೈನ್ ಟು ಟ್ರೈನ್ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ವೆರಿ ಹಾರ್ಡ್. ಆ್ಯಂಡ್ ಇಫ್ ಯು ವಾಂಟ್ ನ್ಯಾವಿಗೇಟ್ ಅರೌಂಡಲ್ಲ, DB ಅಂತ ಒಂದು ಆ್ಯಪ್ ಇದೆ, ಡಾಯ್ಚೆ ಬಾನ್ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ನಿಮ್ಮ ಟ್ರೈನ್ ಎಲ್ಲಿಗೆ ಬರ್ತಾ ಇದೆ, ಯಾವ ಪ್ಲ್ಯಾಟ್ಫಾರ್ಮು ಡಿಲೇ ಇದೆಯಾ, ಏನು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ಅಂದರೆ ಬರೀ ಗೂಗಲ್ ಮ್ಯಾಪ್ ರಿಲೈ ಮಾಡೋದು ಸ್ವಲ್ಪ ಕಷ್ಟ ಇದೆ ಇಲ್ಲಿ. ಬಟ್ ಈ ಥರ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲಿಗೆ ಹೋಗಬೇಕು ಏನು ಅಂತ. ನಾವು 527 ಇದೆಯಲ್ಲ, RB65 ಅದಕ್ಕೆ ಹೋಗಬೇಕು. ಆ್ಯಂಡ್ ದ್ಯಾಟ್ ಈಸ್ ಅವರ್ ಟ್ರೈನ್. ಆಲ್ರೆಡಿ ಕಾಯ್ತಾ ಇದೆ. ಲೆಟ್ಸ್ ಗೋ ಆನ್ ಬೋರ್ಡ್ ಇಟ್. ಇದು ಟ್ರೈನ್ ಪ್ಲ್ಯಾಟ್ಫಾರ್ಮು ಈ ಥರ ಇರುತ್ತೆ. ಸೊ ಇದು ನಮ್ಮ ಟ್ರೈನು, ಸೆಕೆಂಡ್ ಅಂತ ಇದೆ, ಅಂದರೆ ಸೆಕೆಂಡ್ ಕ್ಲಾಸು. ಟು ಎಂಟರ್ ಎನಿ ಟ್ರೈನ್ ಯು ಹ್ಯಾವ್ ಟು ಪ್ರೆಸ್ ದಿಸ್ ಬಟನ್. ಆಮೇಲೆ ಡೋರ್ ಓಪನ್ ಆಗೋದು. ಸೊ ಯು ಕ್ಯಾನ್ ಗೋ ಇನ್. ಸೀಟ್ಸ್ ಇದೆ ಸುಮಾರಾದರೂ ಕೂಡ. ಬೆಳಗ್ಗೆ ಮುಂಚೆ 5 ಡಿಗ್ರಿ 6 ಡಿಗ್ರಿ ಅಷ್ಟು ಕೋಲ್ಡ್ ಇದೆ. ಜಾಕೆಟಲ್ಲಿ ಆಚೆ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವು ಸಮ್ಮರಲ್ಲಿ ಹೊರಗೆ ಬಂದರೂ ಒಂದು ಜಾಕೆಟ್ ಕ್ಯಾರಿ ಮಾಡಿ, ಇಲ್ಲ ಅಂದರೆ ತುಂಬ ಚಳಿ ಆಗುತ್ತೆ. ವಿ ಆರ್ ಇನ್ ದ ಟ್ರೈನ್, ಮೇಡ್ ಇಟ್ ಇನ್ ಟೈಮ್. ನೆಕ್ಸ್ಟ್ ಇನ್ನೊಂದು ಸ್ಟೇಷನಲ್ಲಿ ಇಳಿದು ಒಂದು ಸ್ವಲ್ಪ ವಾಕ್ ಮಾಡಿ ಮತ್ತೊಂದು ಸ್ಟೇಷನ್ಗೆ ಹೋಗಿ ಇನ್ನೊಂದು ಟ್ರೈನ್ ತೊಗೊಂಡು ಹೋಗಬೇಕು. ನೋಡೋಣ ಸಿಗುತ್ತಾ ಏನಾಗುತ್ತೆ ಅಂತ. ನಾವು ಮ್ಯೂನಿಕ್ಕಿಂದ ವೆಲ್ಹೈಮ್ ಅಂತಿದೆಯಲ್ಲ ಅಲ್ಲಿ ತನಕ ಹೋಗಬೇಕು. ಆ್ಯಕ್ಚುಲಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಮತ್ತೆ ಇದು ನೋಡಿ, ಇಲ್ಲಿ ಸುಮಾರು ಕಾಜಲ್ ಇದೆ ನಾವು ಹೋಗ್ತಿರೋ ಏರಿಯಾದಲ್ಲಿ. ಅದಕ್ಕೆ ಫೇಮಸ್ ಇದು. ಈ ಟ್ರೈನಲ್ಲಿ ಹಾಕ್ಬಿಟ್ಟಿದ್ದಾರೆ ಮ್ಯಾಪ್ನ, ನೀವು ಎಲ್ಲೆಲ್ಲಿ ಹೋಗ್ಬೋದು ಮ್ಯೂನಿಕ್ಕಿಂದ ಅಂತ ಹೇಳ್ಬಿಟ್ಟು. ತುಂಬ ಕೊಚ್ಚಲ್ ಅಂತೆ, ಮುರ್ನಾವು ಅಂತೆ, ತುಂಬ ಫೇಮಸ್ ಪ್ಲೇಸಸ್ ಇದೆ. ಸೊ ನೀವು ಈ ಕಡೆ ಬಂದರೆ ಟೈಮ್ ಇದ್ದರೆ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಕಾಜಲ್ಗೂ ಹೋಗಿ. ನಮ್ಮ ಹತ್ರ ಆಗ್ತಲ್ಲ, ನಾವು ಒಂದಕ್ಕೆ ಹೋಗ್ತಾ ಇದ್ದೀವಿ. ಕಾಫಿ ಇಲ್ಲೇ ತುಂಬ ಕಷ್ಟ ಇಲ್ಲಿ. ಸೊ ಮಾರ್ನಿಂಗ್ ಒಂದು ಎಸ್ಪ್ರೆಸೋ ತೊಗೊಂಡಿದ್ದೀನಿ. ನನ್ನ ವೈಫ್ ಒಂದು ಇದು ತೊಗೊಂಡ್ಲು, ಕ್ರೊಸಾಂಟು. ಸೊ ವಿಲ್ ಈಟ್ ಇಟ್ ಆ್ಯಂಡ್ ವಿಲ್ ವಾಕ್ ಫಾರ್ ದ ನೆಕ್ಸ್ಟ್ ಬಸ್ ಆ್ಯಂಡ್ ವಿಲ್ ಟೇಕ್ ದ ಬಸ್. ಟ್ರೈನಲ್ಲ, ನಾನು ಟ್ರೈನ್ ಅಂದ್ಕೊಂಡಿದ್ದೆ ಹೋಗೋದು ನೆಕ್ಸ್ಟು, ಬಟ್ ಆ್ಯಕ್ಚುಲಿ ಬಸ್ ಅದು. ವಿಲ್ ಸಿ. ಚಳಿ ತಡೆಯಾಗ್ತಿಲ್ಲ ನಮ್ಮಿಬ್ಬರಿಗೆ, ನಡುಗ್ತಾ ಇದ್ದೀವಿ ಜಾಕೆಟ್ ಹಾಕ್ಕೊಂಡು. ಬಿಸಿ ಬಿಸಿ ಕಾಫಿ ಕುಡಿದ್ವಿ, ಆದರೂ ನಡುಗ್ತಾ ಇದ್ದೀವಿ. ಇನ್ನು ಬಿಸಿಲಿದ್ರೆ ಪರವಾಗಿಲ್ಲ, ಬೆಚ್ಚಗೆ ಬಿಸಿ ಕಾಯ್ತಾ ನಿಂತ್ಕೋಬೋದು. ಬಟ್ ಇಲ್ಲೆಲ್ಲಿ ಕೋಲ್ಡ್ ಇದೆ, ಅಂದರೆ ಇಲ್ಲೇ ಶೇಡ್ ಇದೆ, ಅಲ್ಲೆಲ್ಲ ಫುಲ್ ಚಳಿ. ಇದು ಯಾವುದೋ ರ್ಯಾಂಡಮ್ ಊರಲ್ಲಿದ್ದೀವಿ. ಎಷ್ಟು ಸಖತ್ತಾಗಿದೆ ಅಂದರೆ ನೋಡಿ, ಇಲ್ಲಿ ಯಾವುದೋ ರ್ಯಾಂಡಮ್ ಚರ್ಚು, ಬಿಲ್ಡಿಂಗ್ಸು, ರೋಡ್ಸು, ಫುಟ್ಪಾತ್ಸು, ಎಷ್ಟು ಕ್ಲೀನಾಗಿದೆ, ಎಷ್ಟು ನೀಟಾಗಿದೆ, ನೋಡಿದ್ರೆ ಖುಷಿ ಆಗ್ತದೆ. ಕೆಫೆಗೆ ಹೋಗಿದ್ವಿ, ಕಾಫಿ ಆರ್ಡ್ರ್ ಮಾಡಿದ್ವಿ. ಪರವಾಗಿಲ್ಲ, ಪುಣ್ಯಾತ್ಮ ಇಂಗ್ಲೀಷಲ್ಲೇ ಮಾತಾಡ್ದ. ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ವಿ. ಡಸ್ಟ್ಬಿನ್ ಸಿಗ್ತಾ ಇಲ್ಲ ರೋಡಲ್ಲೆಲ್ಲೂ. 8th ವಂಡರ್ ಆಫ್ ದ ವರ್ಲ್ಡ್. ಬೆಂಗಳೂರಲ್ಲಿ, ಇಡೀ ಇಂಡಿಯಾದಲ್ಲಿ ಹುಡುಕಿದ್ರೆ ಎಲ್ಲೂ ಸಿಗದೇ ಇರೋಂಥ ಒಂದು ವಂಡರ್ ತೋರಿಸ್ತೀನಿ ಬನ್ನಿ. A manhole that is on the level of the road. You can walk on this. It won't dangle, it won't dance. ಸ್ಟ್ರೈಟ್ ಆಗಿದೆ, ಹಿಂಗೆ ಹೋಗ್ಬೋದು. ದೇಶ ಮಾಡಿ 70 ವರ್ಷ ಆಯಿತು, ನಿಮ್ಗೆ ಇನ್ನೊಂದು ಮ್ಯಾನ್ಹೋಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇಲ್ಲಿ ನೋಡಿ, ಪ್ರತಿ ಮ್ಯಾನ್ಹೋಲ್ ರೋಡಲ್ಲಿ, ಫುಟ್ಪಾತಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಕಲಿಬೇಕು ನೋಡಿ. ಇವಾಗ ಹೋಗ್ತಿರೋ ಕಾಜಲ್ ಹೆಸರು ನಾಯ್ಸ್-ವೈನ್ಸ್ಟೈನ್ ಕಾಜಲ್ ಅಂತ. ನೀವು ಡಿಸ್ನಿದ ಸ್ಲೀಪಿಂಗ್ ಬ್ಯೂಟಿ ನೋಡಿದರೆ ಆ ಮೂವಿಯಲ್ಲಿ ಯೂಸ್ ಮಾಡಿದ್ದಾರೆ ಇದೇ ಕಾಜಲ್. ಕಾಜಲ್ ಕಡ್ದವನು ಲುಡ್ವಿಗ್ II ಅಂತೆ, ಕಿಂಗ್ ಹೆಸರು.
ಅವನು ಎಷ್ಟು ಕಾಜಲ್ ಕಟ್ಟಿದ್ದಾನೆ ಈ ಬವೇರಿಯನ್ ಏರಿಯಾದಲ್ಲಿ ಅಂದರೆ ಹಿಸ್ ಸ್ಟೇಟ್ ಸ್ಟಾರ್ಟೆಡ್ ಟು ಗೋ ಬ್ಯಾಂಕ್ರಪ್ಟ್. ಸೊ ಅವ್ನು ಸ್ಟೇಟ್ ಉಳ್ಸೋಕೆ ಏನು ಮಾಡ್ತಾರೆ, ಅವನದೇ ಮಂತ್ರಿಗಳು ಸರ್ಕಾರ ಸೇರಿಬಿಟ್ಟು ಒಂದು ಕೂಪ್ ಮಾಡಿಬಿಟ್ಟು ಒಂದು ಮೊಣಕಾಲು ಉದ್ದದ ನೀರಿರೋ ಒಂದು ಲೇಕಲ್ಲಿ ಅವ್ನು ಕೊಲೆ ಮಾಡ್ತಾರೆ. ಬಟ್ ಕೊಲೆ ಮಾಡಿದ್ದು ಅಂತ ಅಫಿಷಿಯಲ್ ಆಗಿ ಎಲ್ಲೂ ರೆಕಾರ್ಡ್ ಆಗಿಲ್ಲ. ಬಟ್ ದೇರ್ ಇಸ್ ಅ ಲೆಜೆಂಡ್ ಸ್ಟೋರಿ, ಅಟ್ಲೀಸ್ಟ್ ಜನ ಎಲ್ಲರೂ ಹೇಳ್ತಾರೆ ಕೊಲೆ ಮಾಡಿದ್ದು ಅಂತ. ಯಾಕಂದರೆ ಸ್ಟೇಟ್ ಉಳಿಸ್ಬೇಕು ಅಂತ. ಅವ್ನು ಸುಮಾರು 3-4 ಕ್ಯಾಸಲ್ ಕಟ್ಟಿದ್ದಾನಂತೆ. ಅಂದರೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇತ್ತಂತ ಅವನಿಗೆ ಕಾಜಲ್ ಕಟ್ಟಲಿಕ್ಕೆ. ಒಂದೊಂದು ಕಾಜಲು ಸೂಪರ್ ಆಗಿದೆ, ಬಟ್ ಅಟ್ ದ ಕಾಸ್ಟ್ ಆಫ್ ದ ಲೈವ್ಲಿಹುಡ್ ಆಫ್ ಇಸ್ ಪೀಪಲ್. ಸೊ ಇವಾಗ ಬಸ್ ನಂಬರ್ 931 ಹತ್ಕೊಂಡು 22 ಸ್ಟಾಪ್ ಇದೆ, ಕಾಜಲ್ಗೆ ಹೋಗಬೇಕು. 9:20ಗೆ ಕಾಜಲ್ ಎಂಟ್ರಿ. ಆಲ್ರೆಡಿ 7 ಆಗಿದೆ ಇಲ್ಲಿ. ವಿ ವಿಲ್ ರೀಚ್ ದ ಬೈ 8:45 ಅನ್ಸುತ್ತೆ. ಆ್ಯಂಡ್ 30 ಮಿನಿಟ್ ವಾಕ್ ಇದೆ, 1.5 ಕಿಲೋಮೀಟ್ರ್ ವಾಕ್ ಇದೆ. ಸೊ ಲೆಟ್ ಸಿ ಇಫ್ ಯು ಕ್ಯಾನ್ ಮೇಕ್ ಇಟ್ ಇನ್ ಟೈಮ್, ಬಿಕಾಸ್ ಈವನ್ ಇಫ್ ಯು ಆರ್ ಲೇಟ್ ಬೈ 5 ಮಿನಿಟ್ಸ್ ಅಲ್ಲ, ನಮ್ಮ ಟಿಕೆಟ್ ಇನ್ವ್ಯಾಲಿಡೇಟೆಡ್ ಬಿಡಲ್ಲ ಅಂತ ಒಳಗಡೆ. ಫುಲ್ ಪಂಕ್ಚುವಲ್ ಅಪ್ಪ ಜರ್ಮನ್ಸು, ನಮ್ಮ ಥರ ಅಲ್ಲ ಇವರು. ನೋಡ ಬನ್ನಿ. ಅದೇ ಬಸ್ಸು 7:15ಗೆ ಇಲ್ಲಿಂದ. ಬಸ್ ಸ್ಟಾಪ್ ನೋಡಿ ಹೇಗಿದೆ. ಬಸ್ ಸ್ಟಾಪ್. ಚಳಿ ತಾಳಲು ಈ ಚಳಿಯಾ ಅಂತ ಚಳಿ ಆಗ್ತಾ ಇದೆ. ಅಪೋಸಿಟಲ್ಲಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ, ಸಾಕಾಗಿದೆ ಅದು. ಮೈ ಗಾಡ್, ಸೋ ಕ್ಯೂಟ್. ಆ್ಯಂಡ್ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಇಲ್ಲಿ. ಸಾರಿ, ಆ್ಯಂಬುಲೆನ್ಸ್. 7:05ಗೆ 9:11 ಬರಬೇಕು. 7:05ಗೆ 9:11 ಬಂದಿದೆ. ಗಾರ್ಬೇಜ್ ಟ್ರಕ್ ಇದು. ದಟ್ಸ್ ಬಸ್. ಬಂತು ಬಸ್ಸು. ನಿಂತ್ಕೊಂಡಿದೆ, ಹತ್ಕೊಂಡು ಹೋಗ್ತಾ ಇರೋದೀಗ. ಬಂದ ಬಸ್ಸು ಬಂದ. ಬೈದವೆ ಬಸ್ ಕೂಡ ಪಾಸೆಲ್ಲ ಇನ್ಕ್ಲೂಡೆಡ್ ಇದೆ, ಟಿಕೆಟ್ ತಗೊಳೋದು ಏನಿಲ್ಲ ನಾವು. ಬಟ್ ಐ ಥಿಂಕ್ ಇಫ್ ಟಿಕೆಟ್ ಡೈಲಿ ಟಿಕೆಟ್ ಇಟ್ ಶುಡ್ ವರ್ಕ್. ಸೊ ಈ ಬಸ್ ಹತ್ಕೊಂಡು ಬಂದ್ವಿ ಮೇಲೆ. 7 euros ಆಯಿತು ಇಬ್ಬರಿಗೆ ಸೇರಿ, 3.5 euros ಒಬ್ಬರಿಗೆ. ಯು ಬೆಟರ್ ಕೀಪ್ ದ ಚೇಂಜ್, ಅವ್ರು ಚೇಂಜ್ ಕೊಡಲ್ಲ ಇಲ್ಲಿ ಬಂದರೆ. ಒಂದು 5 ಮಿನಿಟ್ಸ್ ರೈಡ್ ಅಷ್ಟೇ, ಅದಕ್ಕೆ 700 ರೂಪಾಯಿ. 5 ಮಿನಿಟ್ಸ್ ರೈಡಿಗೆ 700 ರೂಪಾಯಿ. ಲೇಟ್ ಆಗುತ್ತೆ, 2 ಮಿನಿಟ್ಸ್ ಇದೆ ಅಷ್ಟೇ. 9:20 ಕ್ಲೋಸ್ ಮಾಡ್ತಾರಂತೆ. ಅದಕ್ಕೆ ಇಬ್ಬರು ಎದ್ನಾಗ ಬಂದು ಓಡ್ತಾ ಇದ್ದೀವಿ ಬಸ್ಸಿಂದ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ವಾಕ್ ಇದೆ ಅನ್ಕೊಳ್ಳಿ. ಫೈನಲಿ 9:20ಗೆ ಬಂದ್ವಿ. ಎಕ್ಸಾಕ್ಟ್ ಆನ್ ದ ಡಾಟ್ 9:20. ಪಂಕ್ಚುಯಾಲಿಟಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಬೆಳಗ್ಗೆ ಮುಂಚೆ 4 ಗಂಟೆಗೆ ಹೊರಟು, ಟ್ರೈನು ಬಸ್ಸು ಇನ್ನೊಂದು ಬಸ್ಸು, ಫೈನಲಿ ಬಂದ್ವಿ. ಒಳಗಡೆ ವಿಡಿಯೋಗ್ರಫಿಗೆ ಅವಕಾಶ ಇರಲಿಲ್ಲ. ಅದು ನಮ್ಮ 2 ಕಣ್ಣು ತುಂಬುವಂಥ ಚಿತ್ರಕಲೆಗಳು, ಅಲ್ಲಿನ ಒಳಗಡೆ ಇರುವಂಥ ಆರ್ಕಿಟೆಕ್ಚರು, ಶ್ಯಾಂಡಲಿಯರ್ಗಳು, ಕಿಟಕಿಯಿಂದ ಕಂಡಂಥ ಪರ್ವತ ಶ್ರೇಣಿಯ ವಿಹಂಗಮ ನೋಟ ನಮ್ಮನ್ನಂತೂ ನಿಜವಾಗ್ಲೂ ಮಂತ್ರಮುಗ್ಧರನ್ನಾಗಿ ಮಾಡಿತ್ತು. ಆಚೆ ಬರಲಿಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಇದರ ಒಳಗಡೆ ಮಾತ್ರ.
ಅಲ್ಲೇ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇತ್ತು, ಮರದಿಂದ ಮಾಡಿರುವಂಥ ಬ್ರಿಡ್ಜ್ ಅನಿಸುತ್ತೆ. ಅದರ ಪಕ್ಕದಲ್ಲಿ ಒಂದು ಭಯಂಕರವಾದ ಜಲಪಾತ, ಅಷ್ಟು ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿಂದ ಕ್ಯಾಸುಲ್ ಹೆಂಗೆ ಕಾಣ್ತಾ ಇತ್ತು ಅಂತ ನೋಡಿ, ನನ್ನ ಎರಡು ಕಣ್ಗಳನ್ನು ನಂಬಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಕತೆಗಳಲ್ಲಿ ಫೇರಿ ಟೇಲ್ಸಲ್ಲಿ ಬರುತ್ತಲ್ಲ, ಹಂಗೆ ಇದೆ ಇದು. ದಯವಿಟ್ಟು ಮ್ಯೂನಿಕಿಗೆ ಬಂದರೆ ಇದನ್ನು ಮಿಸ್ ಮಾಡದೆ ನೋಡ್ರಪ್ಪ. ಕಾಸಲ್ಲಿ ನೋಡಾಯ್ತು, ಇವಾಗ ವಾಕಿಂಗ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಬಸ್ಸಿಗೆ 700 ರೂಪಾಯಿ ಕೊಡೋಕೆ ರೆಡಿ ಇಲ್ಲ ನಾವು, ಕಂಜೂಸ್ ನನ್ನ ಮಕ್ಕಳು. ಹೈಕ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಸನ್ ಕೊಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ 5 ಕಿಲೋಮೀಟರ್ ಹೈಕ್ ನಡಿಬೋದು ಆರಾಮಾಗಿ. ಜಸ್ಟ್ 5 ಕಿಲೋಮೀಟರ್. ಇಂಡಿಯಾದಲ್ಲಿ ದೇವರಣ ಯಾವತ್ತೂ 5 ಕಿಲೋಮೀಟರ್ ಹೈಕ್ ಅಸೆಂಡ್ ಇಲ್ಲ ಡಿಸೆಂಡ್ ಇದೆ, ಸೊ ಇಟ್ಸ್ ಈಸಿಯರ್ ಟು ವಾಕ್. ಹಂಗಂತೂ ನೆನಪಿಲ್ಲ ಇಂಡಿಯಾದಲ್ಲಿ 700 ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕ್ ಮಾಡಿದ್ದು. ನೋಡ ಹೆಂಗಿರುತ್ತೆ. ಲುಕ್ಸ್ ಕೂಲ್ ಶೇಡ್ ಇದೆ ಚೆನ್ನಾಗಿದೆ. ಪೈನ್ ಟ್ರೀಸ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದೀವಿ. 0.5 ಈ ಥರ ಸುತ್ತ ಪೈನ್ ಟ್ರೀ ಇದೆ, ಮಧ್ಯ ಖಾಲಿ ಟ್ರೈಲ್ ಇದೆ. ಇಲ್ಲೇನು ವೆಹಿಕಲ್ ಬರಲ್ಲ, ಹೆಚ್ಚಂದ್ರೆ ಸೈಕಲ್ ಬರುತ್ತೆ. 5 ಕಿಲೋಮೀಟರ್ ಅಂತ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. 5 ಕಿಲೋಮೀಟರ್ ಇರಲಿಲ್ಲ, 2 ಕಿಲೋಮೀಟರ್ ಇತ್ತು ಅನ್ಸುತ್ತೆ. ಬಂದ್ವಿ ಕೆಳಗಡೆ ಆಲ್ಮೋಸ್ಟ್. ಕುದುರೆ ನೋಡಿ ಇಲ್ಲಿ ಹೆಂಗಿದೆ. ಇದು ಇನ್ನೊಂದು ಕಾಜಲ್ಲು, ಬಟ್ ನಾವಿಲ್ಲಿ ಹೋಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ. ವಿ ಆರ್ ಗೋಯಿಂಗ್ ಟು ಸಿ ದ ಫ್ಯೂಷನ್ ಸಿಟಿ. ಇನ್ನೊಂದು ಬಸ್ ಹತ್ಕೊಂಡ್ಬಿಟ್ಟು ಹತ್ರದಲ್ಲೇ ಇದ್ದ ಫ್ಯೂಷನ್ ಸಿಟಿ ನೋಡೋಣ ಅಂತ ಬಂದ್ವಿ. ಇದು ಒಂಥರ ಚೆನ್ನಾಗಿತ್ತು ಸಿಟಿ, ಸ್ವಲ್ಪ ಐಸೋಲೇಟೆಡ್ ಇದೆ, ಅಷ್ಟೇನು ಜನ ಇರಲಿಲ್ಲ. ಇಲ್ಲಿ ನೋಡಿ, ಇದನ್ನು ಕಲ್ಲು ತಿರುಗ್ತಿರೋ ಫೌಂಟೇನು. ವಿಚಿತ್ರ. ಆ್ಯಂಡ್ ಸ್ವಲ್ಪ ಆಬ್ವಿಯಸ್ಲಿ ಶಾಪಿಂಗ್ ಮಾಡಬೇಕಲ್ಲ, ಫ್ರಿಜ್ ಮ್ಯಾಗ್ನೆಟು ಇಷ್ಟು ದೂರ ಬಂದಮೇಲೆ. ಸೊ ಅಲ್ಲಿ ಇಲ್ಲಿ ಶಾಪ್ಗೆ ಹೋಗಿ ಓಲ್ಡ್ ಟೌನ್ ಅಂತೆ ಸುತ್ತಾಡಿ ಫ್ರಿಜ್ ಮ್ಯಾಗ್ನೆಟ್ ನೋಡಿ ಶಾಪಿಂಗ್ ಏನು ಮಾಡೋಕ್ಕಾಗತ್ತೆ ಅಂತ ಎಲ್ಲ ನೋಡಿಬಿಟ್ಟು ಈ ಥರ ಸುಮ್ಮನೆ ನಡೆದಾಡ್ತಾ ಇದ್ವಿ ಆ ಕಡೆಯಿಂದ ಈ ಕಡೆ. ಅದು ಮಧ್ಯಾಹ್ನ ಆಗಿತ್ತು, ನಮಗೆ ಹಶು ಕೂಡ ಆಗಿತ್ತು. ಬಟ್ ಆಚೆ ತಿನ್ನೋಕ್ಕೆ ಯಾಕೋ ಮನಸ್ಸಿರಲಿಲ್ಲ. ನಾವು ಬ್ರೇಕ್ಫಾಸ್ಟಿಗೆ ಅಂತ ಬ್ರೆಡ್ಡು ಮತ್ತು ಇನ್ನೊಂದು ಸಾಮಾನುಗಳನ್ನು ತಂದಿದ್ವಿ. ಸೊ ಅದರಲ್ಲೇ ಯಾಕೆ ಊಟ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಪಾರ್ಕ್ ಹೋದ್ವಿ. ಕಾಸ್ಟ್ಲಿ ಅಂತ ಹೇಳಿ ನಮ್ಮ ಬಾಬಾ ಬ್ರೆಡ್ಡು, ಒಂದು ಅವಕಾಡೋ, ಒಂದೊಂದು ಗಾರ್ಲಿಕ್ ಸಾಸ್ ಕೊಟ್ಟಿದ್ದಾರೆ. ಇನ್ನು ಯಾವುದೋ ಪಾರ್ಕಲ್ಲಿ ಕೂತ್ಕೊಬಿಟ್ಟು ನೋಡಿ ನಮ್ ಭಾವ ಕೊಟ್ಟಿಲ್ಲ, ನಾವ್ ಮಾಡ್ತಿರೋದು. ಇಂಗ್ರೀಡಿಯೆಂಟ್ಸ್ ಕೊಟ್ಟರು, ಅದು ಊಟ ನಾವು ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ತಿನ್ನಿ ಸುಮ್ನೆ ಅಂತ ಹೇಳಿ ಕೊಟ್ರು. ನಾವು ಬ್ರೇಕ್ಫಾಸ್ಟಿಗೆ ಇದಿತ್ತು, ಕಪ್ ನೂಡಲ್ಸ್ ಇತ್ತು, ಅದನ್ನ ಹೊದ್ಬಿಟ್ಟು ಲಂಚಿಗೆ ಇದನ್ನು ತಿಂತಾ ಇದ್ದೀವಿ. ಸಸ್ತಾ ಯುರೋಪ್ ಟ್ರಿಪ್ ಮಾಡೋದಂಗೆ ಅಂತ ನೋಡಿ ನಮ್ಮ ನೋಡ್ಕೊತೀವಿ. ಏನು ಟೇಸ್ಟ್ ಇಲ್ಲ, ಹೊಡೆ ತುಂಬ ತಿನ್ನೋದಷ್ಟೇ. ಆಚೆ ನೋಡಿದ್ವಿ, ತುಂಬ ಕಾಸ್ಟ್ಲಿ ಇತ್ತು. 5,000 ಆಗ್ತಿತ್ತು ಇಬ್ಬರಿಗೆ ಸೇರಿ ಊಟಕ್ಕೆ ಮಿನಿಮಮ್ ಅಂದ್ರು. ಬೇಡ ಸಾಕು ನಮಗೆ ಅಂತ ಹೇಳಿ ತಿಂತಾ ಇದ್ದೀವಿ. ಇಲ್ಲಿ ಊರುಗಳು ಎಷ್ಟೆಷ್ಟು ದೊಡ್ಡ ಇರುತ್ತೆ ಅಂದರೆ ಎಲ್ಲ ಫೆಸಿಲಿಟೀಸ್ ಇದೆ, ಜನ ಮಾತ್ರ ಇಲ್ಲ. ನಮ್ಮೂರಲ್ಲಿ ಜನ ಮಾತ್ರ ಇದ್ದಾರೆ, ಫೆಸಿಲಿಟೀಸ್ ಒಂದು ಇಲ್ಲ. ನನಗೆ ಹೋದಲ್ಲೆಲ್ಲ ಅಲ್ಲಿ ಹಾಲು ಹೆಂಗಿರುತ್ತೆ ಅಂತ ನೋಡೋದೊಂದು ಹುಚ್ಚು. ಸೊ ಇಲ್ಲೊಂದು ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದೆ, ಕುಕ್ಕೀಸು ಚೆನ್ನಾಗಿತ್ತು. 150 ರೂಪಾಯಿ ವಾಟರ್ ಬಾಟಲ್, ಅರ್ಧ ಲೀಟ್ರ್ ನೀರಿದೆ. ವೆಂಡಿಂಗ್ ಮೆಷಿನಲ್ಲಿ ತಗೋಬೇಕಾಯ್ತು, ಯಾಕಂದರೆ ಇಲ್ಲೂ ಫೋಟೋನ್ ಸಿಗಲಿಲ್ಲ. ನಮ್ಮ ಕೈಯಲ್ಲಿದ್ದ ನೀರು ಖಾಲಿ ಆಯಿತು. ಟ್ರೈನ್ ಹುಡ್ಕೊಂಡು ಎಲ್ಲೆಲ್ಲೋ ಬಂದುಬಿಟ್ಟಿದ್ದೀವಿ. ಇನ್ನೂ 1 ಗಂಟೆ ಬೇಕು ಮನೆ ತನಕ ಹೋಗೋದಕ್ಕೆ. ಕಾಸ್ಟ್ಲಿಯೆಸ್ಟ್ ಹಾಫ್ ಲೀಟರ್ ಎವರ್. ರಾತ್ರಿ ಕತ್ಲಾಗೋದು ಲೇಟು ಅಂತ ಗೊತ್ತಿತ್ತು, ಬಟ್ ಇದು ನೋಡಿ ಒಂಥರ ಶಾಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ರಾತ್ರಿ 8:15 ಇದು, ಎಷ್ಟು ಬೆಳಕಿದೆ, ನಂಬಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಅಂದರೆ ನನ್ನ ಹೆಂಡತಿ ಈಗಿನ 8:30 ಮನೆ ಹೋಗ್ತೀವಿ ಅಂತ, ನಾನು 8:30 ಅಂತ ಒಂದ್ಸರಿ ಶಾಕ್ ಆಯಿತು. ಇಂಡಿಯಾದಲ್ಲೇ ಇದ್ದವನಿಗೆ ನಂಬಕ್ಕೆ ಚಾನ್ಸೇ ಇಲ್ಲ ಇದನ್ನು. ವಿಂಟರಲ್ಲೂ ಹಾಗೆ ಆಗ್ಬೋದು ಮೋಸ್ಟ್ಲಿ. ಸಂಜೆ 3 ಗಂಟೆಗೆಲ್ಲ ಮಧ್ಯಾಹ್ನ ಕತ್ಲಾಗ್ಬಿಟ್ರೆ ತಲೆನೇ ಕೆಟ್ಟೋಗುತ್ತೆ ಅನಿಸುತ್ತೆ. ಇನಿಷಿಯಲಿ ಇಂಡಿಯಾದಿಂದ ಬಂದವ್ರಿಗೆ ಎಂಥ ಶಾಕ್ ಆಗಿರ್ಬೋದು ಇದನ್ನು ನೋಡಿ. ನಾಜಿ ಜರ್ಮನಿ ಪಾರ್ಟಿ ಶುರುವಾಗಿದ್ದು ಎಲ್ಲಿ ಗೊತ್ತಾ? ಮ್ಯೂನಿಕಲ್ಲಿ. ಅವ್ರದ್ದು ಒನ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಕಾನ್ಸಂಟ್ರೇಷನ್ ಕ್ಯಾಂಪ್. ಅಂದರೆ ಅವ್ರದ್ದು ಇನಿಷಿಯಲಿ ಶುರು ಮಾಡಿದ್ದು ರಿಸರ್ಚಿಂದ ಹಿಡಿದು ಲಾಸ್ಟ್ವರೆಗೂ ಓಡಿದ್ದು ಒಂದು ಕಾನ್ಸಂಟ್ರೇಷನ್ ಕ್ಯಾಂಪು ಮ್ಯೂನಿಕಲ್ಲಿದೆ. ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಹೇಗಿರುತ್ತೆ ಅಂತ, ಅಲ್ಲಿ ಏನೇನಿದೆ ಅಂತ. ಅಲ್ಲಿ ಮ್ಯೂಸಿಯಂ ಇದೆಯಂತೆ, ಅದನ್ನು ಇವತ್ತಿಗೂ ಮೇಂಟೈನ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಇದು ಯಾವುದೋ ಮೂಲೆ ಏರಿಯಾ, ಏರ್ಪೋರ್ಟ್ ಹತ್ರ ಒಂದು ಸಣ್ಣ ಊರು. ಒಂದಿಷ್ಟು ಇಂಡಸ್ಟ್ರೀಸ್ ಇದೆ, ಬಿಟ್ಟರೆ ಏರ್ಪೋರ್ಟಲ್ಲಿ ಕೆಲಸ ಮಾಡೋರು ಸುಮಾರು ಜನರದ್ದು ಇರೋವಂಥ ಏರಿಯಾ. ನೋಡಿ ಹೇಗಿದೆ, ಫುಟ್ಪಾತು, ಮನೆಗಳು, ರೋಡು, ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿರೋ ರೀತಿ, ಮ್ಯಾನ್ ಹೋಲ್ಗಳು, ಪ್ರತಿಯೊಂದು ಎಷ್ಟು ಸೂಪರ್ ಆಗಿದೆ ಅಂತ. ದೇವನಹಳ್ಳಿ ನೆನೆಸ್ಕೊಳ್ಳಿ ಈಗ ಹೆಂಗಿರುತ್ತೆ ದೇವನಹಳ್ಳಿ, ಇದು ಹೆಂಗಿದೆ.
ಬಸ್ ನಂಬರ್ 1 ಆಯಿತು. ಇವಾಗ ಬಸ್ ನಂಬರ್ 2 726. ಬಸ್ಸು ಹೆಂಗೆ ಹುಡ್ಕೋದು ಗೊತ್ತಾ ಇಲ್ಲಿ, ಅಲ್ಲಿ BB ಅಂತ ಆ್ಯಪ್ ಇದೆ, ಅದರಲ್ಲಿ ಒಂಚೂರು ಗೊತ್ತಾಗುತ್ತೆ ಎಲ್ಲಿಂದ ಹೋಗಬೇಕು ಅಂತ. ಬಟ್ ಕರೆಕ್ಟ್ ವಾಕಿಂಗ್ ಬಾತ್ ತೋರಿಸಲ್ಲ ಅದು. ಸೊ ಇಳ್ಕೊಂಬಿಟ್ಟು ಸುತ್ತ ಎಲ್ಲಿ ಬಸ್ ಸ್ಟಾಪ್ ಇದೆ ಹುಡ್ಕೋದು. ಬಸ್ ಸ್ಟಾಪ್ ಹುಡ್ಕೊಂಬಿಟ್ಟು, ಇದು ಬಸ್ ಸ್ಟಾಪಲ್ಲಿ ಇದ್ದೀನಿ. ಇನ್ಫಾರ್ಮೇಷನ್ ಹಾಕಿರ್ತಾರೆ ಎಲ್ಲ ಬಸ್ ಸ್ಟಾಪಲ್ಲಿ, ಇಲ್ಲಿ ಬಂದು ಹುಡುಕ್ತಾ ಆಗಿರ್ತಾರೆ. ಕಕಾವ್ KG ವಾಟ್ ಎವರ್, ಐ ಕಾಂಟ್ ರೈಟ್ ಇಟ್ ವೆಲ್. ಆ ಸ್ಟಾಪಿಗೆ ಹೋಗ್ಬೇಕು ನಾವು, ಇಲ್ಲಿಂದ 5th ಸ್ಟಾಪ್. ಸೊ ಬಸ್ ನಂಬರ್ 726 ಈ ಬಸ್ ಬರುತ್ತೆ ಅಂತ ಆಯಿತು. ಸೊ ನಾವು ವಿಲ್ ವೆಯ್ಟ್ ಬರೋ ತನಕ. ಸೆಕೆಂಡ್ ಬಸ್ ದಾಟಿ ಬಂದ್ವಿ. ಈಗ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡ್ವಿ, €5 ಈಚ್ ವಿತ್ ಆಡಿಯೋ ಗೈಡ್. ಎಂಟ್ರೆನ್ಸ್ ಫ್ರೀ ಇದೆ, ಬಟ್ ಆಡಿಯೋ ಗೈಡ್ ಬೇಕು ಅಂದರೆ €5 ಕೊಡಬೇಕು. ತೋರಿಸೋದು ಈ ಥರ ಒಂದು ಡಿವೈಸ್ ಕೊಡ್ತಾರೆ, ಆಡಿಯೋ ಡಿವೈಸು. ಇದು ಇಂಗ್ಲೀಷಲ್ಲಿ ಅಥವಾ ಜರ್ಮನಲ್ಲಿ ಅವೈಲೇಬಲ್ ಇದೆ. ನಾವು ಇಂಗ್ಲೀಷನ್ನು ತಗೊಂಡಿದ್ದೀವಿ. ಅಲೈಡ್ ಫೋರ್ಸಸ್ ಮೇಲೆ ಜರ್ಮನರು ಮಾಡಿದ ದೌರ್ಜನ್ಯದ ಪ್ರತೀಕವಾಗಿ ಇವತ್ತಿಗೂ ಇದನ್ನು ಉಳಿಸ್ಕೊಂಡಿದ್ದಾರೆ. ಇಲ್ಲಿರುವಂಥ ದೊಡ್ಡ ಫೀಲ್ಡ್ಗಳು, ಜೈಲಿನ ಕೋಣೆಗಳು, ಅಲ್ಲಿ ಟಾರ್ಚರ್ ಮೆಕ್ಯಾನಿಸಮ್ಮು ಅಂದರೆ ಈ ಪ್ರಿಸನರ್ಸ್ ಬಾಯಿಯಿಂದ ಸತ್ಯ ಗುಟ್ಟುಗಳನ್ನು ಹೊರತೆಗೆಯಲಿಕ್ಕೆ ಯೂಸ್ ಮಾಡ್ತಿದ್ದಂಥ ಟಾರ್ಚರ್ ರೀತಿ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಿ ಒಂದು ವಾಯ್ಸ್ ನೋಟಲ್ಲಿ ಹಾಕಿದ್ದಾರೆ, ಇನ್ನೊಂದು ಅಲ್ಲಿ ಪಿಕ್ಚರ್ಗಳನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಇದ್ದಿದ್ದಂಥ ಪ್ರಿಸನರ್ಸ್ ಅವರ ಹೆಸರುಗಳು, ಅವರ ನಿಜವಾದ ಐಡೆಂಟಿಟಿ, ಅವರು ಯಾವಾಗ ಬಂದರು, ಯಾವಾಗ ಹೋದರು, ಯಾವಾಗ ಸತ್ತು ಹೋದರು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದಾರೆ. ವರ್ಲ್ಡ್ ವಾರ್ 2 ಅಲ್ಲಿ ಬರೀ ಅಲೈಡ್ ಫೋರ್ಸಸ್ಸಿಗೆ ಅಥವಾ ಜರ್ಮನಿಗೆ ಮಾತ್ರ ನಷ್ಟ ಆಯಿತು ಅಂತಿಲ್ಲ, ಭಾರತಕ್ಕೂ ತುಂಬ ನಷ್ಟ ಆಗಿತ್ತು. ಬಟ್ ಅದ್ರ ಭಾರತೀಯ ಸೈನಿಕರು ಇಲ್ಲಿ ಇದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾರ ಹೆಸರನ್ನು ನಾನು ನೋಡಲಿಲ್ಲ ಅಲ್ಲಿ. ಬಟ್ ಅದನ್ನು ನೆನಪಿಸ್ಕೊಂಡಾಗಂತೂ ನನಗೂ ನೆನಪಾಗ್ತದೆ ಭಾರತಕ್ಕಾದ ಹಾನಿ ಕೂಡ. ಡಕಾವಿಂದ ಬಂದ್ವಿ. ಇನ್ನೂ ತುಂಬ ನೋಡೋದಿತ್ತು, ನಮಗೆ ಟೈಮ್ ಇರಲಿಲ್ಲ. ಆಲ್ಮೋಸ್ಟ್ 1 ಗಂಟೆ ಸ್ಪೆಂಡ್ ಮಾಡಿದ್ವಿ. ಇನ್ನೊಂದು 2-3 ಗಂಟೆ ಆದರೂ ಬೇಕಿತ್ತು ಫುಲ್ ಎಂಡ್ ಟು ಎಂಡ್ ನೋಡಲಿಕ್ಕೆ. ಅದನ್ನು ಮುಗಿಸಿ ಬಸ್ಸು ಒಂದು ಟ್ರೈನ್ ಹಾಪ್ ಆಫ್ ಮಾಡಿಕೊಂಡು, ಆ್ಯಕ್ಚುಲಿ ಅಲ್ಲೇನೋ ಊಟನೂ ಮಾಡ್ಕೊಂಡು ಬಂದ್ವಿ. ಇವಾಗ BMW ಮ್ಯೂಸಿಯಮ್ಗೆ ಹೋಗಬೇಕು. ಪ್ರೀ ಬುಕ್ ಮಾಡಿದ್ವಿ, ಐ ಥಿಂಕ್ €20 ಮೇಲೆ ಪ್ರೈಸ್ ಹಾಕಿರ್ತೀನಿ. ಅಷ್ಟು ಕೊಟ್ಟು ಮುಂಚೆನೇ ಬುಕ್ ಮಾಡಿದ್ವಿ. 3 ಗಂಟೆಗಿದೆ ಈಗ, ಆಲ್ಮೋಸ್ಟ್ 2:55. ಐ ಥಿಂಕ್ ವಿಲ್ ಬಿ ದೇರ್ ಇನ್ ಟೈಮ್. 1 ಗಂಟೆ ಟೂರ್ ಇದೆ ವಿತ್ ಇಂಗ್ಲೀಷ್ ಆಡಿಯೋ ಗೈಡ್. ಹೆಂಗಿರುತ್ತೆ ತೋರಿಸ್ತೀನಿ. ಇದೆ BMW ಮ್ಯೂಸಿಯಂ. ಒಳಗೆ ಹೋಗೋದಂಗೆ ಗೊತ್ತಾಗ್ತಿಲ್ಲ, ಹುಡುಕ್ತಾ ಇದ್ವಿ. ಬಂದ್ವಿ ಎಸ್. ಒಳಗೆ ನಾವು ಬಂದ್ವಿ, ಆದರೆ ಒಳಗೆ ಬಂದಮೇಲೆ ಗೊತ್ತಾಗಿದ್ದು ಇದು ಮ್ಯೂಸಿಯಂ ಅಲ್ಲ, ಆ್ಯಕ್ಚುಲಿ ಕಾರ್ ಮಾರೋ ಅಂಥ ಜಾಗ ಅಂತ. ಬಟ್ ನಾವು ಲಗೇಜನ್ನು ಇಲ್ಲೇ ಇಡಬೇಕಿತ್ತಂದರೆ ಬ್ಯಾಕ್ ಪ್ಯಾಕು ಮ್ಯೂಸಿಯಮಲ್ಲಿ ಅಲೋ ಇರಲಿಲ್ಲ. ಸೊ ಕೆಳಗಡೆ ಹಾಕಿ ಇಲ್ಲಿಂದ ಮ್ಯೂಸಿಯಮ್ಗೆ ದಡ ಅಂತ ಓಡೋದ್ವಿ. ಒಂದು 5 ನಿಮಿಷದ ದೂರ ಇತ್ತು ಆ್ಯಕ್ಚುಲಿ ಅದು. ಬಟ್ ಮ್ಯೂಸಿಯಂ ಮಾತ್ರ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಾರ್ಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಒಂದು ಎಕ್ಸ್ಪ್ಲನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು. ಸಿನಿಮಾಗಳಲ್ಲಿ ಯೂಸ್ ಮಾಡಿದ ಕಾರು, ಸೂಪರ್ ಸ್ಟಾರ್ಗಳು ಯೂಸ್ ಮಾಡಿದ ಕಾರು ಇದು ನೋಡಿ. ಎಲ್ವಿಸ್ ಪರ್ಸ್ಲಿ, ಫೇಮಸ್ ಅಮೇರಿಕನ್ ಸಿಂಗರ್ ಇದ್ದಾರಲ್ಲ, ಅವ್ರು ಯೂಸ್ ಮಾಡಿದ ಕಾರು ಅಂತ. ತುಂಬಾ ಫೇಮಸ್ ಇತ್ತು ಅಂತ ಇದು. ಇಡೀ ಜಗತ್ತಿನ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡಿರುವಂಥ ಹಳೆ ಕಾರ್ಗಳು, ಈ ಸಿಂಗಲ್ ಡೋರಿನ ಕಾರು ಅಂತ ನೋಡಿ. ಇದು ತುಂಬ ಫೇಮಸ್ ಹಳೆ ಕಾರ್ ಅಂತ ಇದು. ಇನ್ನು ಕಣ್ಣು ಕುಕ್ಕುವಂಥ ಈ ಥರ ಫ್ಯೂಚರಿಸ್ಟಿಕ್ ಕಾರ್ಗಳು ಇವೆಲ್ಲ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀವಿ. ಬಟ್ ನಿಜವಾಗ್ಲೂ ನೋಡಿ ಒಂಥರ ಖುಷಿ ಆಯಿತು. ಆ್ಯಂಡ್ ಇವ್ರು ಹಲವಾರು ವರ್ಷಗಳಿಂದ ಯಾವ್ಯಾವ ವರ್ಷ ಯಾವ್ಯಾವ ಮಾಡೆಲ್ ಮಾಡಿದ್ರು ಅದನ್ನೆಲ್ಲ ಈ ಥರ ಮ್ಯೂಸಿಯಮಲ್ಲಿ ಆರ್ಟಿಸ್ಟಿಕ್ ವೇಯಲ್ಲಿ ಡಿಸ್ಪ್ಲೇ ಮಾಡಿದರು. ಇದು ನೋಡಿ ರೇಸ್ ಕಾರ್ಗಳು, ರೆಡ್ ಬುಲ್ ಯಾವುದು ನ್ಯಾಸ್ಕಾರ್ ಅನಿಸುತ್ತೆ ಇದು ಮೋಸ್ಟ್ಲಿ. ಆ್ಯಂಡ್ ಇವರು ಫ್ಯೂಚರಿಗೋಸ್ಕರ ಡೆವಲಪ್ ಮಾಡ್ತಿರೋ ಕಾರ್ಗಳನ್ನು ಕೂಡ ಇಟ್ಟಿದ್ರು. ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ನೋಡೋಕ್ಕೆ. ಬರೀ ಕಾರ್ಗಳನ್ನಲ್ಲ, ಬೈಕ್ಗಳನ್ನು ಕೂಡ ಇಟ್ಟಿದ್ರು. ವಿಶ್ವವಿಖ್ಯಾತ BMW ಹಳೆ ಬೈಕುಗಳು, 500cc ಬೈಕು, 1000cc ಬೈಕು ಪ್ರತಿಯೊಂದನ್ನು ಇಟ್ಟಿದ್ರು. ನಾನು ಮೊದಲೇ ಸ್ವಲ್ಪ ಬೈಕ್ ಅಂದರೆ ಸ್ವಲ್ಪ ಹುಚ್ಚು ನನಗೆ. ಇದನ್ನಂತೂ ನೋಡೋಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ, ತುಂಬ ಖುಷಿ ಕೂಡ ಆಯಿತು ನೋಡಿ. ಒಂದು ರಿಯಲ್ ಬೈಕಿನ ಮೇಲೆ ಹತ್ಕೊಳ್ಳಿ ಕೂಡ ಅವಕಾಶ ಇತ್ತು. ಸೊ ಕೂತು ಇದರ ಎಕನಾಮಿಕ್ಸ್ ಹೆಂಗಿರುತ್ತೆ, ರೈಡಿಂಗ್ ಸ್ಟ್ಯಾನ್ಸ್ ಹೆಂಗಿರುತ್ತೆ ಎಲ್ಲದನ್ನು ಒಂದು ಸತಿ ಫೀಲ್ ಮಾಡಿ ನೋಡಿದೆ. ಎಷ್ಟು ಜನಕ್ಕೆ BMW ಕಾರನ್ನು ಫಾರ್ಮುಲಾ 1ನಲ್ಲಿ ನೋಡಿದ ನೆನಪಿದೆ? ನನಗೆ ನೆನಪಿತ್ತು. ಸೊ ಈ ಕಾರ್ ನೋಡಿ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಅಲ್ಲಿ. ಈ ಕಾರ್ಗಳು ಕೇವಲ ಇಂಜಿನಿಯರಿಂಗ್ ಮಾರ್ವೆಲ್ ಮಾತ್ರ ಅಲ್ಲದೆ ಒಂದು ಆರ್ಟಿಸ್ಟಿಕ್ಲಿ ಕೂಡ ಎಷ್ಟು ಚೆನ್ನಾಗಿ ಕಾಣ್ತವೆ ಅಂತ ಅನ್ನಿಸ್ತಿತ್ತು ನೋಡಿ. ಜೀವನದಲ್ಲಿ ಏನಾದರೂ ದುಡ್ಡು ಮಾಡಿದರೆ ಈ ಥರದ್ದೊಂದು ಹಳೆ ಮೇಂಟೈನೇಬಲ್ ಕಾರ್ ತಗೋಬೇಕು ಅಂತ ತುಂಬ ಆಸೆ ಆಯ್ತಪ್ಪ ನೋಡಿ. ನನ್ನ ಕೈ ಸದ್ಯಕ್ಕಂತೂ ದುಡ್ಡಿಲ್ಲ, ಬಟ್ ಹೋಪ್ಫುಲಿ ಸಮ್ ಡೇ ಇಫ್ ಐ ಎವರ್ ಮೇಕ್ ಮನಿ ಈ ಥರದ್ದೊಂದು ಕಾರ್ ಖಂಡಿತ ತಗೋಬೇಕು. ಜಸ್ಟ್ ಮೇಂಟೈನ್ ಮಾಡೋದಕ್ಕೋಸ್ಕರನೇ ತಗೋಬೇಕು. ಯಾಕಂದರೆ ಅಂಥ ಆರ್ಟಿಸ್ಟಿಕ್ ಪೀಸ್ ಇದು, ನೋಡೋಕ್ಕೆ ಅಷ್ಟು ಖುಷಿ ಆಗುತ್ತೆ. ಮ್ಯೂಸಿಯಂ ಹೊರಗಡೆ ಕಾಣುವಂಥ ಫ್ಯಾಕ್ಟ್ರಿದು ವ್ಯೂ ಇದು ಸಾಕಾಗಿತ್ತು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಕಾರ್ ಡೆಲಿವರಿ ತೊಗೋಬೋದಂತೆ. ನೀವು ಹೊಸ ಕಾರ್ ತೊಗೊಂಡ್ರೆ ಇಲ್ಲಿ ಕಾರ್ ಡೆಲಿವರಿ ಕೊಡ್ತಾರೆ ನಿಮಗೆ.
ಕನ್ನಡದವರೊಬ್ಬರು ನೋಮ್ಯಾಡ್ ನಾರಾದ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರೆ ನೋಡಿ, ಅವ್ರು ತಗೊಂಡಿದ್ದು ನೋಡಿದ್ದು ನೆನಪಿದೆ ನನಗೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಇದನ್ನು ನೋಡಲಿಕ್ಕೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಎಫಿಷಿಯೆಂಟ್ ಇದೆ ಅಷ್ಟೇ ಕಾಂಪ್ಲಿಕೇಟೆಡ್ ಇದೆ, ಏನೂ ಅರ್ಥ ಆಗಲ್ಲ ಫಸ್ಟ್ ಟೈಮರ್ಸ್ಗೆ. ನಾವಂತೂ ಆಗ್ಲಿಂದ ರಾಂಗ್ ಟ್ರೈನ್ ಹತ್ತು ಇಳಿ ಇನ್ನೊಂದು ಟ್ರೈನ್ ಹತ್ತು ಅದೇ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಏನಾದರೂ ಒಟ್ಟಿಗೆ ಬಂದು ಇಫ್ ಯು ಕ್ಯಾನ್ ನ್ಯಾವಿಗೇಟ್ ಮ್ಯೂನಿಕ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದೆನ್ ಯುವರ್ ರಿಲೇಷನ್ಶಿಪ್ ಇಸ್ ಸಾಲಿಡ್. ಆ್ಯಂಡ್ ಇಫ್ ಯು ಆರ್ ಟುಗೆದರ್ ಆಫ್ಟರ್ ಆಲ್ ದಟ್ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಬಟ್ ಟು ಎಫಿಷಿಯೆಂಟ್. ವೆಲ್, ನೆಕ್ಸ್ಟ್ ಜರ್ಮನಿಯ ಸೂಪರ್ ಮಾರ್ಕೆಟ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ತರಕಾರಿ ಗಿರ್ಕಾರಿ ಪ್ರೈಸ್ ಏನಿರ್ಬೋದು ಅಂತ. ಒಲಂಪಿಯಾ ಸೂಪರ್ ಮಾರ್ಕೆಟ್ ನೋಡೋಣ ಏನಿರುತ್ತೆ ಏನಿರಲ್ಲ ಇಲ್ಲಿ ಅಂತ. ಟ್ರೈಪಾಡ್ ಸೂಪರ್ ಮಾರ್ಕೆಟ್ ಅಲ್ಲ, ಮಾಲ್ ತರ ಇದೆ. ಫುಡ್ ಕೋರ್ಟ್ಸ್ ಇದೆ, ಬೇರೆ ಬೇರೆ ಸ್ಟೋರ್ಸ್ ಇದೆ. ಏನ್ ತಗೊಂಡ್ವಿ ಇಲ್ಲಿ? ಬೇರೆ ಏನು ತಗೊಂಡಿಲ್ಲ, ಸುಮ್ಮನೆ ಸುತ್ತಾಕ್ಬಿಟ್ಟು ಪ್ರೋಟೀನ್ ತಗೊಂಡೆ. 3,500 ಕೊಟ್ಟೆ ಒಂದು kg ಪ್ರೋಟೀನ್ಗೆ, ವೇ ಪ್ರೋಟೀನ್ಗೆ. ಬೇರೆ ಏನು ಪ್ರೋಟೀನ್ಸ್ ಸಿಗ್ತಾ ಇಲ್ಲ ನಂಗೆ ಸರಿಯಾಗಿ ಇಲ್ಲಿ. ಬರೀ ಎಗ್ಸು ಪನ್ನೀರು ಆ ಥರದ್ದು ಏನೂ ಸಿಗ್ತಾ ಇಲ್ಲ. ಸೊ ಪ್ರೋಟೀನ್ ಮಾಡಿ ತಗೊಳ್ಳೇಬೇಕಾಯ್ತು. 3,500 ಕೊಟ್ಟು 1 kg ತಗೊಂಡಿದ್ದೀನಿ. ಲಾಸ್ಟ್ ಫಾರ್ 20-25 ಡೇಸ್. ಫೈನಲಿ ಸೂಪರ್ ಮಾರ್ಕೆಟ್ ಸಿಕ್ತು. ಮಶ್ರೂಮ್ ಸೈಜ್ ನೋಡಿ ಇಲ್ಲಿ. ಇಷ್ಟು ದೊಡ್ಡ ಮಶ್ರೂಮ್ ನಾನಂತೂ ನೋಡಿಲ್ಲ ಯಾವತ್ತು. ಕ್ರೇಜಿ. ಇನ್ನೂ ನೋಡಿದೆ ಇಲ್ಲಿ, ಎಷ್ಟು ದೊಡ್ಡಕ್ಕಿದೆಯಾ ಇದು? ಮಶ್ರೂಮ್ ಅಂಡ್ ಆಲಿವ್ಸ್ ಆಯಿಲ್. ಓಕೆ, ಆಲಿವ್ಸ್. ಇದುವೆ ಮಶ್ರೂಮು €3 ಅನ್ಸುತ್ತೆ ಅದಕ್ಕೆ. ರೆಡಿಮೇಡ್ ಸ್ಯಾಲಡ್ಸ್ ಎಲ್ಲ ಅವೈಲೇಬಲ್ ಇದೆ. ಚೀಸು, ತರಕಾರಿ, ಮೊಟ್ಟೆ. ಯಾ ಯಾ €3.5, €4 ರೆಡಿಮೇಡ್ ಮೀಲ್ಸ್. ಹೆಲ್ದಿ ಆಪ್ಷನ್ಸ್ ಚೆನ್ನಾಗಿದೆ ಇಲ್ಲಿ. ಯೂಶುವಲ್ ಫ್ರೂಟ್ಸ್ €3 per kg. ಆ್ಯಪಲ್ಸ್, ಗ್ರೀನ್ ಆ್ಯಪಲ್, ಬೇರೆ ತರಕಾರಿ, ಆರೆಂಜ್. ಮೈ ಗಾಡ್, ಓಕೆ. ಸೂಪರ್ ಗಾರ್ಲಿಕ್ಸ್, ನಾಟ್ ರೆಗ್ಯುಲರ್ ಗಾರ್ಲಿಕ್ಸ್. ಫ್ಲೇವರ್ಸ್ ಕಡಿಮೆ ಇರುತ್ತೆ ಇಲ್ಲಿ. ರೆಡಿಮೇಡ್ ಸ್ಟಾರ್ಬಕ್ಸ್ ಕಾಫೀಸ್ €2.5. ಕ್ಯಾಪಚಿನೋ ಅಗೇನ್ €2.5. ಈ ಥರ ಸುಮಾರು ಇದೆ. ಹೈ ಪ್ರೋಟೀನ್ ಮಿಲ್ಕು. ನಿನ್ನೆ ಆಗಿದ್ರಲ್ಲಿ ಏನೂ ಇರಲೇ ಇಲ್ಲ. ನಿನ್ನೆ ಮಿಲ್ಕ್ ಕುಡಿದಿದ್ದೆ, ರೀಸೆಂಟ್ ಆಗಿತ್ತು. ಸೊ ಟ್ರೈ ಅಗೇನ್. ಚೆನ್ನಾಗಿದೆ ಟೇಸ್ಟ್ ಇದು. €1.19. ನಾಟ್ ಬ್ಯಾಡ್. ಇಲ್ಲಿ ನೋಡಿ 40 ಗ್ರಾಮ್ಸ್ ಪ್ರೋಟೀನ್. ಎಷ್ಟಿದು? ಅರ್ಧ ಲೀಟ್ರಿಗೆ 40 ಗ್ರಾಮ್ ಪ್ರೋಟೀನು ಅಂಡ್ 2,000 ಕ್ಯಾಲರಿ ಇದೆ. ಫ್ರೆಶ್ಲಿ ಪ್ರೆಸ್ಡ್ ಜ್ಯೂಸಸ್. ಮೇಡಮ್ ಕಾಫಿ ಕುಡಿತಾರಂತೆ, ಕಾಫಿ ವನಿಲಾ ಫ್ಲೇವರ್ಡ್ ಕಾಫಿ. ಅಲ್ಲ ಜಿಮ್ ಗೋವರ್ಸ್ ರೈಸ್ ಕೇಕ್ಸ್ ಇದೆ ನೋಡಿ, 79 cents, ₹80. ಚೀಪ್, ಇಂಡಿಯಾಗಿಂತ ಚೀಪು. ಕ್ರೇಜಿ ಆಲ್ಕೋಹಾಲ್ ಸೆಕ್ಷನ್ ಇದೆ. These are all wines, white wines, red wines, bigger bottles. ಸ್ಪ್ರೆಡ್ಸ್ ಅಂತ ಇಲ್ಲಿ ಡ್ರಿಂಕ್ಸ್, ಲೋಕಲ್ ಕಡಿಮೆ ಆಲ್ಕೋಹಾಲ್ ಡ್ರಿಂಕ್ ಇದು. ಇದುವೇ ಕಾರ್ಟನಲ್ಲಿ ಇರೋದು ವೈನು, $270, ಐ ಥಿಂಕ್ ₹300. ನೈಸ್. ₹200 1 ಲೀಟ್ರ್ ವೈನ್. ಪ್ರಕಾರ ಹೆಬಿಗೆ ಕುಡಿಯುತ್ತಂತೆ. ₹200 1 ಲೀಟ್ರ್. ತುಂಬ ಅಂದರೆ ತುಂಬ ಚೀಸ್ ಇದೆ. ಓಪನ್ ಅಲ್ಲಿದೆ ಚೀಸು ನೋಡಿ ಇಲ್ಲಿ. ಎಲ್ಲ ಚೀಸ್ ವೀಲ್ಸು €1.5, €2.5. ತುಂಬ ಚೀಪ್ ಕೂಡ ಇದೆ. ಬಟ್ ಎಷ್ಟು ಆಫರ್ಸ್ ಇದೆ ಅಂದರೆ ಎಷ್ಟು ವೆರೈಟೀಸ್ ಇದೆ ಅಂದರೆ ಕ್ರೇಜಿ. ಮೀಟ್ ಅಸ್ ವೆಲ್ ತುಂಬಾ ವೆರೈಟೀಸ್ ಇದೆ ನೋಡಿ ಇಲ್ಲಿ. ಐ ಥಿಂಕ್ ಬೀಫ್ ಆ್ಯಂಡ್ ಪೋರ್ಕೆ ಜಾಸ್ತಿ ನಾನು ನೋಡ್ತಿರೋ ಹಂಗೆ. 1,000 ವೆರೈಟಿ ಇದೆ. ಏನು ಹಿಂಗಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಐ ಥಿಂಕ್ ಸ್ಮಾಲ್ ಆಲ್ಕೋಹಾಲ್ ಬಾಟಲ್ಸ್ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬಿಯರ್ಸ್ ಕುಡಿತಾರೆ ಅನ್ಸುತ್ತೆ ಜನ ನೋಡಿ. ಈ ಥರ ಪ್ಯಾಕ್ ಆಫ್ 6 ಆರಾಮಾಗಿರ್ತಾರೆ. ಆಚೆ ಈಚೆ ಎಲ್ಲ ಅಂಗಡಿಯಲ್ಲೂ ಬರ್ತಾರೆ, ಹಿಂಗೆ ಎತ್ಕೊಂಡು ಕೈ ಹಾಕ್ಬಿಟ್ಟು ತಗೊಂಡು ಹೋಗ್ತಾರೆ. ಲೋಕಲ್ ಬಿಯರ್ ಅಂತ ಇದು. ಒನ್ ಡಿಫ್ರೆನ್ಸ್ ಮಾತ್ರ ನಾನು ನೋಡಿದ್ದು, ಇಂಡಿಯಾದಲ್ಲಿ ಅವೈಲೇಬಿಲಿಟಿ ತುಂಬ ಜಾಸ್ತಿ ಇದೆ. ಏನು ಬೇಕಾದರೆ ಯಾವ ಊರಲ್ಲಿ ಎಷ್ಟು ಹೊತ್ತಿಗಾದ್ರೂ ಸಿಗುತ್ತೆ. ಇಲ್ಲಿ ಹಂಗಾಗಲ್ಲ. 8 ಗಂಟೆಗೆಲ್ಲ ಕ್ಲೋಸ್. ನಾವು ಮಾಲಲ್ಲಿದ್ದೀವಿ, 8 ಗಂಟೆಗೆ ಬಿಲ್ಲಿಂಗ್ ಕ್ಲೋಸ್ ಮಾಡ್ತೀವಿ ಸರ್ ಅಂತ ಅವನು. ನೆವರ್. ಇಂಡಿಯಾದಲ್ಲಂತೂ ನಾನು 8 ಗಂಟೆಗೆ ಮಾಲ್ ಕ್ಲೋಸ್ ಆಗಿದ್ದು ಯಾವತ್ತೂ ನೋಡಿಲ್ಲ. ನೀವು ಶನಿವಾರ ಆಯಾ ಊರುಗಳಿಗೆ ಅದ್ರ ಪರೀಕ್ಷೆ ಇರುತ್ತೆ ಅಂತ ಅನ್ಸುತ್ತೆ. 8 ಗಂಟೆ ಆಗ್ತಾ ಬಂತು, ನಾವು
ಸೂಪರ್ ಮಾರ್ಕೆಟಿಂದ ಆಚೆ ಕಳಿಸಿದ್ರು, ಹೋಗಪ್ಪ ಸಾಕು ಬಿಲ್ ಮಾಡಿ ಕಳ್ಸ್ಕೊ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ವಾಪಸ್.